ವೀಕ್ಷಕರ, ಇನ್ನು ಗಣೇಶನ ಹಬ್ಬಕ್ಕೆ ಕೇವಲ 3 ರಿಂದ 4 ದಿನಗಳು ಮಾತ್ರ ಬಾಕಿ ಇದೆ. ಗಣೇಶ ಹಬ್ಬ ಅಂತಂದ್ರೆ ಇಡೀ ದೇಶಕ್ಕೆ ಒಂದು ಹಬ್ಬದ ರೀತಿಯಲ್ಲಿ ಜನಗಳು ಮಾಡುವಂಥದ್ದು ಗೊತ್ತೇ ಇರುವಂಥದ್ದು. ಗಣೇಶನ ಇಟ್ಟು ಪೂಜೆ ಮಾಡುವಂಥದ್ದು ನಮ್ಗೆಲ್ರಿಗೂ ಗೊತ್ತು. ನಾವು ತುರುವೇಕೆರೆ ತಾಲೂಕಿಗೆ ಹೋದ್ರೆ ದಂಡೇಶ್ವರದಲ್ಲಿ ಮಾಡ್ತಾರೆ, ಬೇರೆ ಭಾಗದಲ್ಲಿ ಮಾಡ್ತಾರೆ. ಇನ್ನು ಕಿತ್ತೂರು ತಾಲೂಕಿಗೆ ಹೋಯ್ತು ಅಂತಂದ್ರೆ ಕೊಪ್ಪದಲ್ಲಿ ಮಾಡ್ತಾರೆ, ಬಿಳಿಗೆರೆಯಲ್ಲಿ ಮಾಡ್ತಾರೆ. ಹೀಗೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಹೆಚ್ಚು ಗಣೇಶನ ವಿಗ್ರಹಗಳನ್ನ ಮಾಡೋದನ್ನ ನಾವು ನೋಡ್ತೇವೆ. ಬಿದ್ರೆ ಗ್ರಾಮಕ್ಕೆ ಇವತ್ತು ನಾವು ಬಂದಿದ್ದೇವೆ. ಸೊ ಬಿದ್ರೆ ಗ್ರಾಮದ ಈಶ್ವರ್ ಅವರು ಸುಮಾರು 40 ವರ್ಷಗಳಿಂದನೂ ಕೂಡ ಈ ಒಂದು ಗಣೇಶನ ತಯಾರಿಕೆಯಲ್ಲಿ ಇರುವಂತದ್ದು. ಅವರ ತಾತನ ಕಾಲದಿಂದನೂ ಕೂಡ ವಿಗ್ರಹವನ್ನ ಮಾಡ್ತಾ ಬರ್ತಿದ್ದಾರೆ. ನಾವಿವತ್ತು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಬಹಳ ವಿಶೇಷವಾದಂತಹ ಗಣೇಶನ ವಿಗ್ರಹಗಳನ್ನ ನಾವು ನೋಡಿದ್ವಿ. ಸುಮಾರು 6 ತಿಂಗಳು ಗಟ್ಟಲೆ ಈ ಗಣೇಶನ ವಿಗ್ರಹಗಳನ್ನ ಈಶ್ವರ್ ಅವರು ಮಾಡ್ತಾ ಹೋಗ್ತಾರೆ. ಇನ್ನು 6 ತಿಂಗಳು ಅವರು ವ್ಯವಸಾಯವನ್ನ ಮಾಡ್ತಾರೆ, ಇನ್ನು 6 ತಿಂಗಳು ಗಣೇಶನ ವಿಗ್ರಹವನ್ನ ಮಾಡ್ತಾರೆ. ಇಡೀ ಕುಟುಂಬ ಗಣೇಶನ ವಿಗ್ರಹವನ್ನ ತಯಾರಿಕೆಯಲ್ಲಿ ಮಾಡ್ತಾರೆ. ತಾವು ಈಗ ನೋಡ್ತಾ ಇದ್ರಿ, ಬಹಳ ವಿಶೇಷವಾದಂತಹ ಗಣೇಶಗಳು, 100 ಗಣೇಶಗಳು ಇಲ್ಲಿದ್ದಾವೆ. ಸೊ ಒಳಭಾಗದಲ್ಲಿ ಕೂಡ ಅರ್ಧ ಅಡಿಯಿಂದ ಹಿಡಿದು ಸುಮಾರು 12 ಅಡಿಯವರೆಗೆ ಬಹಳ ವಿಶೇಷವಾದಂತಹ ಗಣೇಶನ ವಿಗ್ರಹಗಳು ಬಿದ್ರೆಯಲ್ಲಿ ಸಿದ್ಧತೆಯಾಗಿರುವಂಥದ್ದು. ಬಸವನ ಮೇಲೆ ಕುಳಿತಿರುವಂತಹ ಗಣೇಶ ಇರ್ಬೋದು, ಹದ್ದಿನ ಮೇಲೆ ಕುಳಿತಿರುವಂತಹ ಗಣೇಶ ಇರ್ಬೋದು, ಸಿಂಹ ವಾಹನದಲ್ಲಿ ಇರಬಹುದು. ಹೀಗೆ ಹಲವು ರೀತಿಯ ಗಣೇಶನ ವಿಗ್ರಹಗಳನ್ನ ನಾವು ನೋಡ್ತಾ ಇದ್ದೇವೆ. ಸೊ ಗಣೇಶನ ವಿಗ್ರಹ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದ್ರೆ ಏನು ನಾವು ಪ್ಯಾರಿಸ್ ಆಫ್ ಪ್ಲಾಸ್ಟರ್ ಅಂತ ನಾವು ಕರಿತೇವೆ. ಸೊ ಅದನ್ನ ನಿಷೇಧವನ್ನ ಸರ್ಕಾರ ಮಾಡಿದ್ರು ಕೂಡ ಅಲ್ಲೊಂದು ಇಲ್ಲೊಂದು ಕಾಣ್ತಾ ಇದೆ. ದಯವಿಟ್ಟು ನಮಗೆ ಅದು ಬೇಡ. ನಮ್ಮ ಹೆಸರು ಈಶ್ವರ್ ಅಂತ, ಬಿದ್ರೆ ಗುಬ್ಬಿ ತಾಲೂಕು. ನಾವು ಬಂದು ಬಿದ್ರೆಯಲ್ಲಿ ಗಣೇಶ ಮಾಡ್ತಾ ಇರೋರು ನಾವು 4-5 ಫ್ಯಾಮಿಲಿ ಇದ್ದೀವಿ. ಇದನ್ನ ಕೆಲವರು ನಮ್ಮ ಅಣ್ಣ ತಮ್ಮದಿರಲ್ಲಿ 4-5 ಜನ ಮಾಡ್ತೀವಿ. ಅದರಲ್ಲಿ ನಾವು ಗಣೇಶ ಮಾಡೋ ಅರ್ಧ ಅಡಿಯಿಂದ 12 ಗಣೇಶ ಮಾಡ್ತಿದ್ವಿ. ನಾವು ನಮ್ಮ ಫ್ಯಾಮಿಲಿ ಇದನ್ನೇ ನಂಬ್ಕೊಂಡ್ಬಂದಿದ್ವಿ. ವರ್ಷದಲ್ಲಿ 6 ತಿಂಗಳು ಗಣೇಶ ಮಾಡ್ತೀವಿ, ಇನ್ನು 6 ತಿಂಗಳು ವ್ಯವಸಾಯ ಮಾಡ್ತೀವಿ. ಮತ್ತು ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಲ್ಸೇಲ್ ದರದಲ್ಲಿ ನಾವು ಗಣೇಶಗಳನ್ನ ಕೊಡ್ತೀವಿ. ಮತ್ತು ನಮ್ಮ ಹತ್ರ ವೆರೈಟಿ ಗಣೇಶಗಳು ನೋಡಿ, ಹಸು ಮೇಲೆ ಕುಂತಿದೆ, ಹದ್ದಿನ ಮೇಲೆ ಕುಂತಿದೆ, ಆನೆ ತಲೆ ಮೇಲೆ ಕುಂತಿದೆ. ಈ ಥರ ವಿಭಿನ್ನವಾದ ಗಣಪತಿಗಳು ನಮ್ಮಲ್ಲಿ ದೊರೆಯುತ್ತವೆ. ಆದ್ದರಿಂದ ಜನಗಳು POP ಗಣಪತಿಗಳನ್ನು ನಿಷೇಧ ಮಾಡಿ ಆದಷ್ಟು ಮಣ್ಣಿನ ಗಣಪತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡೋದು ಒಳ್ಳೆಯದು. ಮತ್ತು ಬೇರೆ ಗ್ರಾಹಕರು ಸಹ ಹೆಚ್ಚಿನ ರೀತಿಯಲ್ಲಿ ದೊಡ್ಡ ಗಣೇಶಗಳನ್ನು, ಮಣ್ಣಿನ ಗಣಪತಿಗಳನ್ನು ತಗೊಂಡೋಗಿ ಪೂಜೆ ಮಾಡುವ ಪ್ರತಿಷ್ಠಾಪಿಸುವ ಒಳ್ಳೆಯದು ಅಂತ ಹೇಳ್ತೀವಿ. ಯತೀಶ್ BR ಅಂತ ಹೇಳ್ಬಿಟ್ಟು ಬಿದ್ರೆ ಗ್ರಾಮ ನಮ್ಮದು. ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಈಗ ಹಾಲಿ ಸದಸ್ಯರು. ಇಲ್ಲಿ ನಮ್ಮೂರಲ್ಲಿ ಇದು ನನ್ನ ವಾರ್ಡ್ ಫಸ್ಟ್ ಬ್ಲಾಕ್ನಲ್ಲಿ ವಿಶೇಷವಾಗಿ ಇಲ್ಲಿ ನಮ್ಮೂರಲ್ಲಿ ಇತಿಹಾಸ ಇದೆ. ನಮ್ಮೂರಲ್ಲಿ ಇಲ್ಲಿ ಗಣಪತಿ ಮಾಡೋದ್ರಿಂದ ಹಿಡಿದು ಮಡಿಕೆ ಮಾಡೋದ್ರಿಂದ ಹಿಡಿದು ಆಮೇಲೆ ಎಲ್ಲ ಒಂದು ಚೋಳರು ಕಾಲದಲ್ಲಿ ಬಂದು ನಮ್ಮೂರು ಮೂಲ ಇದಾಗಿರೋದು. ಇದು ಅತಿ ಹೆಚ್ಚು ನಮ್ಮ ಮಣ್ಣಿನ ನಮ್ಮ ಮಣ್ಣು ನಮ್ಮ ಆಸ್ತಿ. ಗೌರಿ ಗಣೇಶನ ಮಣ್ಣಿನ ಗಣಪತಿನೇ ಇಕ್ಕಿ ಅವ್ರಿಗೂ ಅತಿ ಹೆಚ್ಚು ಬಿಸ್ನೆಸ್ ಆಗಿ ಎಲ್ಲ ನಮ್ಮ ಬಿದ್ರೆ ಗ್ರಾಮಕ್ಕೆ ಬನ್ನಿ. ಇಡೀ ಗುಬ್ಬಿ ತಾಲೂಕಿನ ಜನಕ್ಕೆ ತರಂತರ ಗಣಪತಿ ಮಾಡಿದ್ದಾರೆ. ಈ ಸರಿ ಗೌರಿ ಗಣಪತಿ ಹಬ್ಬಕ್ಕೆ ಮಣ್ಣಿನ ಗಣಪತಿಯನ್ನು ನಮ್ಮೂರಿಂದ ತಗೊಂಡೋಗಿ ಪ್ರತಿಯೊಬ್ಬರು ನಿಮ್ಮ ಊರುಗಳಲ್ಲಿ ಅದ್ದೂರಿ ಗಣಪತಿಯನ್ನು ಗಣೋತ್ಸವವನ್ನು ಮಾಡಿ. ಮಣ್ಣಿನ ವಿಗ್ರಹಗಳನ್ನು ನಾವು ಇಡೋಣ, ಮಣ್ಣಿನ ವಿಗ್ರಹಗಳನ್ನ ಪೂಜಿಸೋಣ. ಯಾಕಂದ್ರೆ ಒಂದು ಪ್ರಾಕೃತಿಕವಾಗಿ ಸಿದ್ಧವಾಗುವಂತಹ ಗಣೇಶನ ವಿಗ್ರಹಗಳನ್ನ ಪೂಜೆ ಮಾಡೋದ್ರಿಂದ ಖಂಡಿತವಾಗಿ ಕೂಡ ದೇವರು ನಮಗೆ ಒಳ್ಳೆಯ ಆಶೀರ್ವಾದವನ್ನ ಮಾಡ್ತಾನೆ ಅಂತ ಹೇಳ್ತಾ, ಚಾಲುಕ್ಯ ನ್ಯೂಸ್ ಜೊತೆ ತಾವೆಲ್ಲರೂ ಕೂಡ ಇರ್ತೀರಾ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ.